ನೋಡ್ ರಾಧಿಕಾ, ನಿನ್ ಮನ್ಸಲ್ಲಿ ಯಾವುದೇ ಥರದ ಗಾಬರಿಗೂ ಜಾಗ ಕೊಡಬೇಡ. ನೀನು ಸಂತೋಷವಾಗಿರೋದಕ್ಕೋಸ್ಕರ ನಾನು ಏನ್ ಬೇಕಾದರೂ ಮಾಡ್ತೀನಿ. ಎಂಥದ್ದೇ ನೋವಿದ್ರು ಕಷ್ಟ ಇದ್ರು ನನ್ನ ಜೊತೆ ಹಂಚ್ಕೋ. ನಿನಗೆ ನಾನಿದ್ದೀನಿ, ಎಲ್ಲದರಲ್ಲೂ ಜೊತೆಲಿರ್ತೀನಿ. ನಿಮ್ ಜೊತೆ ಎಲ್ಲ ಹಂಚ್ಕೋಬೇಕು ಅಂತ ಯಾವ ಮುಚ್ಚುಮರೆನೂ ಇಲ್ದಿರೋ ಸ್ವಚ್ಛವಾದ ಮನಸ್ಸಿಂದ ನಿಮ್ ಜೊತೆಲಿ ಬಾಳ್ಬೇಕು ಅನ್ನೋದೇ ನನ್ನ ಆಸೆ ರೀ. ಅಮರ್ ವಿಷಯ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗ್ಬೋದು ಅಂತ ನನಗೆ ಗೊತ್ತು. ಅದಕ್ಕೆ ನಿಜಾನ ನಿಮ್ಮ ಮುಂದೆ ಹೇಳೋಕ್ಕಾಗ್ತಿಲ್ಲ. ಹಲೋ ಮೇಡಮ್, ಎಕ್ಸ್ಕ್ಯೂಸ್ ಮೀ ಮೇಡಮ್. ಓ, ನಮ್ಮಮ್ಮ ಏನಾದರೂ ಅನ್ಕೋತಾರೆ ಅಂತ ಯೋಚನೆ ಮಾಡ್ತಿದ್ಯಾ? ಆ ಥರ ಯಾವತ್ತೂ ಅನ್ಕೋಬೇಡ. ನಮ್ಮಮ್ಮ ಯಾವಾಗಲೂ ನಿನ್ನ ಅತ್ತೆ ಥರ ಅಲ್ಲ, ತಾಯಿ ಥರ ನೋಡ್ಕೋತಾರೆ. ಗೊತ್ತು ಕೈಲಾಶ್ ಅವರೇ, ಅತ್ತೇನಾ ನಾನು ಯಾವಾಗಲೂ ಅಮ್ಮ ಅಂತಾನೆ ಅನ್ಕೊಂಡಿದ್ದೀನಿ. ನಿನ್ಗೊಂದು ವಿಷಯ ಗೊತ್ತಾ? ಮೊದಲನೇ ಸಲ ನಿನ್ನ ಕೊರಳಿಗೆ ನಾನು ತಾಳಿ ಕಟ್ಟಿದಾಗ ನಮ್ಮಿಬ್ಬರ ಮಧ್ಯೆ ಮುಖ ಪರಿಚಯ ಮಾತ್ರ ಇತ್ತು. ಇವತ್ತು 16ನೇ ದಿನದ ಶಾಸ್ತ್ರದಲ್ಲಿ ಮತ್ತೆ ನಿನ್ನ ಕರಿಮಣಿ ಹಾಕಿರೋ ಮಾಂಗಲ್ಯ ಸೂತ್ರ ಕಟ್ಟಿದಾಗ ನಮ್ಮಿಬ್ಬರ ಮಧ್ಯೆ ಒಂದು ಸಂಬಂಧ ಇತ್ತು. ಒಬ್ಬರ ಮೇಲೊಬ್ಬರಿಗೆ ನಂಬಿಕೆ ಇತ್ತು. ನನಗೆ ನಿನಗೆ ನಾನು ಜೊತೆಲಿ ನಿಲ್ತೀವಿ ಅನ್ನೋ ಧೈರ್ಯ ಇತ್ತು. ಈ ಸಂತೋಷನ ನನಗೆ ಮಾತಲ್ಲಿ ವ್ಯಕ್ತಪಡಿಸೋಕ್ಕಾಗ್ತಿಲ್ಲ. ಕೈಲಾಶ್ ಅವರೇ, ನೀವು ಯಾವಾಗಲೂ ಹೀಗೆ ಸಂತೋಷವಾಗಿರ್ಬೇಕು. ನಿಮಗೆ ಸಂತೋಷ ಕೊಡೋದಕ್ಕೆ ನಾನು ಯಾವಾಗಲೂ ನಿಮ್ಮ ಜೊತೆಲೇ ಇರ್ತೀನಿ. ನೀನು ನಿಜವಾಗ್ಲೂ ತುಂಬ ದೊಡ್ಡ ಮಾತಂದೆ ರಾಧಿಕಾ. ನಮ್ಮ ಸಂಬಂಧನ ಯಾವ ಶಕ್ತಿನೂ ಒಡೆಯಕ್ಕಾಗಲ್ಲ. ಅದ್ ಸರಿ, ಇಷ್ಟಕ್ಕೂ ಏನ್ ಅಡ್ಗೆ ಮಾಡ್ತಿದ್ಯಾ? ನೋಡ್ದೆ ಹೇಳಿ ನೋಡೋಣ. ಓಕೆ. ನೋ 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 ನೋಡ್ದೇನೆ ಹೇಳ್ಬೇಕು. ನೋಡ್ದೇನೆ ಹೇಳ್ಬೇಕಾ? ಓಕೆ, ಸೊ ಗೆಸ್ ಮಾಡ್ಬೇಕು. ನುಗ್ಗೆಕಾಯಿ ಸಾಂಬಾರಾ? ಅಲ್ಲ. ಅಲ್ವಾ? ಮತ್ತಿನ್ನೇನ್ ಮಾಡಿರ್ತ್ಯಾ? ಬದನೆಕಾಯಿ ಮತ್ತೆ ನುಗ್ಗೆಕಾಯಿ ಸಾರು? ಅಲ್ಲ. ಅಲ್ವಾ? ಇನ್ನೇನಾಗಿರುತ್ತೆ? ಹಾಗಲ್ಕಾಯಿ ಗೊಜ್ಜು? ನೀವು ಸೋತ್ ಹೋಗ್ಬಿಟ್ರಿ. ನೀನ್ ಈ ಥರ ಸಂತೋಷವಾಗಿರ್ತೀಯ ಅಂದ್ರೆ ಪ್ರತಿ ಕ್ಷಣ ನಿನ್ ಮುಂದೆ ಸೋತ್ ಹೋಗೋದಕ್ಕೆ ರೆಡಿಯಾಗಿರ್ತೀನಿ. ನಾವು 3 ಜನ ಇದ್ರು ಒಂದು ಹೆಣ್ಣು ಹುಡುಗಿ ಬಗ್ಗೆ ನನ್ನ ತಂಗಿ ತಲೆಯಲ್ಲಿ ಕೆಟ್ಟ ಅಭಿಪ್ರಾಯ ಹುಟ್ಟಾಕೋಕಾಗ್ತಿಲ್ಲ. ಈ ಮನೆ ಸೊಸೆನ ಆಚೆ ಹಾಕ್ಸೋ ದಾರಿನ ಹುಡ್ಕೋಕಾಗ್ತಿಲ್ವಲ್ಲ. ನಮ್ ಪ್ರಯತ್ನದಲ್ಲಂತೂ ಯಾವ ದೋಷನೂ ಇಲ್ಲ. ಅದಕ್ಕೆ ಕೈಲಿ ರಾಧಿಕಾನ ಬಯಸ್ಬೇಕಂತ ಏನೇ ಐಡಿಯಾ ಮಾಡಿದ್ರು ಅದು ಅವಳಿಗೆ ಒಳ್ಳೇದ್ ಮಾಡಿ ನಾವೇ ಅದಕ್ಕೆ ಕೈಲಿ ಬಯಸ್ಕೊಳ್ಳೋ ಥರ ಆಗ್ತಿದೆ. ನನ್ನ ಸೊಸೆ ಗುಣವಂತೆ ಅಲ್ಲ ಅಂತ ಅತ್ತೆ ಮನ್ಸಿಗೆ ನಾವು ಅರ್ಥ ಮಾಡಿಸೋಕಾದ್ರೇನೆ ಅವಳನ್ನ ಈ ಮನೆಯಿಂದ ಆಚೆ ಹಾಕ್ಸಿ ಆ ಸ್ಥಾನಕ್ಕೆ ನಾನು ಹೋಗೋಕ್ಕಾಗೋದು, ನಾವೀ ಆಸ್ತಿನ ಅನುಭವಿಸಕ್ಕಾಗೋದು. ಫೋಟೋಗ್ರಾಫರ್ ರಾಧಿಕಾ ಬಂಡವಾಳನ ಬಟಾ ಬೈಲ್ ಮಾಡೋ ಫೋಟೋ ಯಾವುದೋ ಅವನ ಹತ್ರ ಇದೆ ಅಂತ ಹೇಳಿದ್ನಲ್ವಾ, ಅದೇನಾಯ್ತಮ್ಮ? ನಾನು 2 ಸಲ ಫೋನ್ ಮಾಡಿದಾಗ್ಲೂ ಕಂಪ್ಯೂಟರ್ ಹಾಳಾಗಿದೆ, ಅದು ಸರಿ ಹೋಗೋವರೆಗೂ ಫೋಟೋ ಸಿಗಲ್ಲ ಅಂತ ಹೇಳ್ದ ಅಪ್ಪ. ನೀನ್ ಫೋನ್ ಮಾಡಿ ತುಂಬಾ ದಿನ ಆಗಿದ್ಯಲ್ಲೇ, ಕಂಪ್ಯೂಟರ್ ಸರಿ ಮಾಡಿರ್ತಾನೆ. ಇವತ್ತೊಂದ್ಸಲ ಫೋನ್ ಮಾಡಿ ಕೇಳು.
ಹಲೋ, ನಾನು ಮಲ್ಲೇಶ್ವರಿ ಮಾತಾಡ್ತಿದ್ದೀನಿ. ಮೇಡಮ್ ನೀವಾ? ನಾನೇ ನಿಮಗೆ ಫೋನ್ ಮಾಡೋಣ ಅನ್ಕೋತಿದ್ದೆ, ನೀವೇ ಮಾಡಿದ್ರಿ. ಕಂಪ್ಯೂಟರ್ ಸರಿ ಹೋಯ್ತು. ಮೇಡಮ್ ಬೇರೆ ಹುಡುಗನ ಜೊತೆ ಅಣ್ಣವರ ಅಮ್ಮನಲ್ಲಿ ತೆಗೆಸಿರೋ ಫೋಟೋನು ಸಿಕ್ಕಿದೆ. ಫೋಟೋ ಸಿಕ್ಕಿದ್ಯಾ? ಆ ಫೋಟೋ ಯಾವಾಗ ತಗೊಂಡ್ ಬರ್ತೀರಾ? ನನಗೆ ಮಾಡಿರೋ ಕಪಾಳ ಮೋಕ್ಷಕ್ಕೆ ಪ್ರತೀಕಾರ ತೀರ್ಸ್ಕೋಬೇಕಲ್ಲ ಮೇಡಮ್. ನಾಳೆನೇ ಬರ್ತೀನಿ. ಗ್ಯಾರಂಟಿ ಬರ್ತೀರಾ ತಾನೆ? ಖಂಡಿತ ಬರ್ತೀನಿ ಮೇಡಮ್. ಇಡ್ತೀನಿ. ಹಾ, ಫೋಟೋ ಸಿಕ್ತಂತೆ. ನಾಳೆನೆ ತಗೊಂಡ್ ಬರ್ತಾನಂತೆ. ಹಾಗಾದ್ರೆ ನಾಳೆನೆ ರಾಧಿಕಾ ಆಟ ಫಿನಿಶ್. ವಾವ್, ಸೂಪರ್. ಎಷ್ಟು ಸಖತ್ತಾಗಿ ಕಾಣ್ತಿದ್ಯೋ, ಎಷ್ಟೊಂದು ಹ್ಯಾಂಡ್ಸಮ್ ಆಗಿದ್ಯಾ ನೋಡು. ನೀನು ನೋಡ್ತಿದ್ರೆ ನನಗೆ ಲವ್ ಆಗ್ತಿದೆ. ಲೋ ಕೈಲಾಶ್, ನಿನ್ ಆಕ್ಟಿವ್ನೆಸ್ ಕನ್ನಡಿ ಮುಂದೆ ತೋರ್ಸೋದಲ್ವೋ, ರಾಧಿಕಾ ಮುಂದೆ ತೋರಿಸ್ಬೇಕು. ಆಹಾ, ಸಾಹೇಬ್ರು ಹಿಂಗೂ ಇರ್ತಾರಾ? How are you? ಏನು ಅನ್ಕೊಂಡಿದ್ದೆ, ಸಾಹೇಬ್ರಿಗೆ ತುಂಬಾ ಟ್ಯಾಲೆಂಟ್ ಇದೆ. ಈ ಟ್ಯಾಲೆಂಟ್ ನ ಪ್ರಪಂಚಕ್ಕೆಲ್ಲ ಪರಿಚಯ ಮಾಡಿಸಿದ್ರೆ ಈ ಪ್ರಿಯಾ ಅಂದ್ರೆ ಏನಂತ ಗೊತ್ತಾಗತ್ತೆ. So handsome. Who's this? Oh. Wow. Nice pictures. Hello, Kailash. You're looking nice, man. Ayyo. ಇಷ್ಟಕ್ಕೂ ನನ್ ಫೋಟೋ ಯಾರು ತೆಗ್ದಿದ್ದು? ಯಾರಿರ್ಬೋದು? ಹಲೋ ಸಾಹೇಬ್ರೆ. ಯಾರದು? ಇಲ್ಲಿ. ಹಾಯ್, ಇಲ್ಲಿ ಬಂದೆ, ನಾನೇ ಬಂದೆ. ಆಹಾ, ಏನ್ ಸ್ಟೈಲು, ಏನ್ ಪೋಸು. ಈ ಟ್ಯಾಲೆಂಟ್ ಎಲ್ಲ ಎಲ್ ಬಚ್ಚಿಟ್ಟಿದ್ರಿ ಸಾಹೇಬ್ರೆ? ಅದು ಈಗ್ಲೇ ನಿಮ್ ಟ್ಯಾಲೆಂಟ್ ನ ನಮ್ಮ ಅಕ್ಕಂಗ್ ತೋರ್ಸಿದ್ರೆ ತುಂಬಾ ಖುಷಿ ಪಡ್ತಾಳೆ. ಅಯ್ಯೋ, ಅತ್ತೇನು ನೋಡಿ ತುಂಬಾ ಖುಷಿ ಪಡ್ತಾರೆ. ಬೇಡ ಬೇಡ ಪ್ರಿಯಾ ಅವ್ರೆ, ಪ್ಲೀಸ್ 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 ಬೇಡ ಕಣ್ರಿ, ಪ್ಲೀಸ್ ಪ್ಲೀಸ್ ಬೇಡ ಪ್ರಿಯಾ ಅವ್ರೆ, ನಿಮ್ ದಮ್ಮಯ್ಯ ರೀ. ಬಿಟ್ರೆ ಏನಾಗುತ್ತೆ ಸಾಹೇಬ್ರೆ, ನನ್ ಗಂಡ ಇಷ್ಟೊಂದ್ ಸ್ಟೈಲಿಶ್ ಆಗಿ ಇಷ್ಟೊಂದ್ ಆಕ್ಟಿವ್ ಆಗಿದಾರ ಅಂತ ಕೊಂಡಾಡ್ತಾಳೆ. ನನ್ ಮಾತ್ ಕೇಳ್ರಿ ಪ್ಲೀಸ್, ಬೇಡ ಪ್ರಿಯಾ ಅವ್ರೆ, ಪ್ಲೀಸ್ ಬೇಡ ರೀ. ಆಗಲ್ಲ ಅಂದ್ರೆ ಆಗಲ್ಲ. ನಮ್ ಭಾವನವ್ರ ಫೋಟೋಸ್ ನ ನಮ್ ಅಕ್ಕಂಗೆ ತೋರ್ಸ್ಬೇಕಾದ್ದೆ. ಕರೆಕ್ಟೇ ಪ್ರಿಯಾ ಅವ್ರೆ, ಆದ್ರೆ ಇವಾಗ ಬೇಡ, ದಯವಿಟ್ಟು ಪ್ಲೀಸ್ ನನ್ ಮಾತ್ ಕೇಳಿ ಪ್ರಿಯಾ ಅವ್ರೆ, ಪ್ಲೀಸ್. ಒಂದ್ ನಿಮಿಷ ಫೋನ್ ಕೊಡಿ, ಒಂದ್ ನಿಮಿಷ ಫೋನ್ ಕೊಡಿ ಪ್ಲೀಸ್. ಅಯ್ಯೋ ಬೇಡ.
ಅಕ್ಕ ಬೇಗ ಪ್ರಿಯಾ ಬಾ ಅವ್ರೆ ಅಕ್ಕ. ಪ್ಲೀಸ್ ಬೇಡ ರೀ ಬೇಡ ಬೇಡ ಪ್ರಿಯಾ ಅವ್ರೆ ಒಂದ್ ನಿಮಿಷ ಪ್ಲೀಸ್ No. ಪ್ಲೀಸ್ 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 ಪ್ರಿಯಾ ಅವ್ರೆ ಅಕ್ಕ? ಪ್ಲೀಸ್ ಕಣ್ರಿ ಪ್ಲೀಸ್ ಕೊಡ್ರಿ ಪ್ರಿಯಾ ಅವ್ರೆ ಪ್ಲೀಸ್ ನಾನ್ ಪ್ಲೀಸ್ ಪ್ಲೀಸ್ ಬಿಡ್ಬೇಕಲ್ಲ? ಪ್ಲೀಸ್ ಕೊಡ್ರಿ ಪ್ರಿಯಾ ಅವ್ರೆ ಅಕ್ಕ, ಒಂದ್ ನಿಮಿಷ ಪ್ರಿಯಾ ಅವ್ರೆ ಪ್ಲೀಸ್ 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 ಪ್ರಿಯಾ ಅವ್ರೆ ಪ್ಲೀಸ್ ನನ್ ಮಾತ್ ಕೇಳ್ರಿ ಪ್ಲೀಸ್ ಬೇಡ ಪ್ಲೀಸ್ ಕಣ್ರಿ ಪ್ಲೀಸ್ ಪ್ರಿಯಾ ಏನಾಯ್ತು ಪ್ರಿಯಾ ಏನಿದೆಲ್ಲ ಅದು ಅಕ್ಕ ಕೆಲವೊಂದು ಅದ್ಭುತ ದೃಶ್ಯಗಳೀಗ ನನ್ ಫೋನಲ್ಲಿದೆ ಅವನ್ನೆಲ್ಲ ನೀನ್ ನೋಡ್ಲೇಬೇಕು. ಹೌದಾ ಸುಮ್ನೆ ಹೇಳ್ತಿದ್ದಾರೆ ಏನೂ ಇಲ್ಲ ಹಾ ಪ್ರಿಯಾ ಅವ್ರೆ ತೋರಿಸ್ತಿದೀನಿ ಪ್ಲೀಸ್ ರೀ. ನನ್ ಮಾತ್ ಕೇಳ್ರಿ ಪ್ರಿಯಾ ಅವ್ರೆ ಪ್ಲೀಸ್ ಸರಿ ತೋರಿಸ್ಬೇಡ್ರಿ ನೀವ್ ನನ್ ಮಾತ್ ಕೇಳಿದ್ರೆ ನಿಮ್ ಮಾತನ್ನ ನಾನ್ ಕೇಳ್ತೀನಿ. ಸರಿ ಕೇಳ್ತೀನಿ ಪ್ಲೀಸ್ ತೋರಿಸ್ಬೇಡ್ರಿ ಪ್ಲೀಸ್ ಅಕ್ಕ ನೀನ್ ಕೂತ್ಕೋ. ಯಾಕೆ ಪ್ರಿಯಾ ಅಕ್ಕ ಪ್ಲೀಸ್ ಮುದ್ದು ಅಕ್ಕ ಅಲ್ಲ ಕೂತ್ಕೋ ಅಕ್ಕ. ಪ್ರಿಯಾ ಅವ್ರೆ ಸಾಹೇಬ್ರೆ ನೀವು ಕೂತ್ಕೊಳ್ಳಿ. ಅಕ್ಕಂಗೆ ಎದುರು ಬದ್ರು ಕೂತ್ಕೊಳ್ಳಿ. ನಾನಾ ಹಾ ಹ. ನಿಮ್ಮಿಬ್ರಿಗೂ ಇವಾಗೊಂದ್ ಚಿಕ್ಕ ಟೆಸ್ಟ್ ಇಡ್ತಾ ಇದ್ದೀನಿ. ಏನ್ ಟೆಸ್ಟು ಕಣ್ಣು ಕಣ್ಣು ಕಲಿತಾಗ ಪ್ರೀತಿ ಹುಟ್ಟಿದ ಹಾಗೆ. ಹಾಡ್ ಹಾಡೋದ್ ನಿಲ್ಸಿ ಆ ಟೆಸ್ಟ್ ಏನು ಅಂತ ಹೇಳು. ನೀನ್ ಕಣ್ರೆಪ್ಪೆ ಮಿಟಕ್ಸ್ದಿರಾ ನಿಮ್ ಯಜಮಾನ್ರನ್ನ ಎಷ್ಟ್ ಹೊತ್ತು ನೋಡ್ತೀಯಾ? ಹಾಗೇನೆ ಭಾವನೂರು ಅವ್ರ ಶ್ರೀಮತಿನ ರೆಪ್ಪೆ ಮಿಟಕ್ಸ್ದೆ ಎಷ್ಟ್ ಹೊತ್ತು ನೋಡ್ತಾರೆ. ಇದೇ ಟೆಸ್ಟ್. ಚೆನ್ನಾಗಿದೆ ಚೆನ್ನಾಗಿದೆ ಅಲ್ವಾ? ಸೂಪರ್ ಏನೇ ಚೆನ್ನಾಗಿರೋದು. ಇಂಥ ಹುಚ್ಚಾಟ ಎಲ್ಲ ಆಡಿಸ್ಬೇಡ. ನಂಗ್ ಅಡಿಗೆ ಕೆಲ್ಸ ಇದೆ, ನಾನು ಹೋಗ್ಬೇಕು. ಅಕ್ಕ 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 ಪ್ಲೀಸ್ ಅಕ್ಕ ಕೂತ್ಕೋ ಅಕ್ಕ. ಕೆಲ್ಸ ಯಾವಾಗ್ಲೂ ಇದ್ದೇ ಇರುತ್ತೆ. ಇಂಥ ಅನುಭವಗಳನ್ನ ಅವಕಾಶ ಸಿಕ್ಕದಾಗ್ಲೇ ಅನುಭವಿಸ್ಬಿಡ್ಬೇಕು. ನೀವ್ ಗೇಮ್ ಸ್ಟಾರ್ಟ್ ಪ್ರಿಯಾ, ಮಾಡಿ. ನಾನ್ ಹೇಳೋದ್ ಕೇಳು. ಪ್ಲೀಸ್ 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 ಪ್ರಿಯಾ, ಪ್ಲೀಸ್ ನೋ, ನಾನ್ ಹೋಗ್ಬೇಕು. ಅಕ್ಕ ಪ್ರಿಯಾ, ಕಿಚನ್ ಕೂತ್ಕೋ. ಬಾವಾ ಅಕ್ಕ ಹೊರಟ್ಲು ಅನ್ಕೊಳ್ಳಿ. ಅಯ್ಯಯ್ಯೋ ಬೇಡ ಪ್ಲೀಸ್ ರಾಧಿಕಾ ಅಯ್ಯೋ. ಸ್ವಲ್ಪ ಕೋಆಪರೇಟ್ ಮಾಡು ಕೈಲಾಶ್ ಅವ್ರೆ, ನನಗೋಸ್ಕರ ನೀವುನಾ? ಪ್ಲೀಸ್ ಏನಾಯ್ತು ರಾಧಿಕಾ ನಿಮ್ಗೆ? ಪ್ಲೀಸ್ ಸರಿ ಓಕೆ. ಓಕೆ 1 2 3 ಗೋ. ರಾಧಿಕಾ ಏನೋ ರೆಪ್ಪೆನೆ ಮಿಟುಕಿಸ್ದೆ ದಿಟ್ಟಿಸ್ಕೊಂಡು ನೋಡ್ತಿದ್ದಾಳೆ. ನಾನು ಅಪ್ಪಿ ತಪ್ಪಿ ರೆಪ್ಪೆ ಮಿಟುಕಿಸಿದ್ರೆ ನನಗೆ ಪ್ರೀತಿ ಕಮ್ಮಿ ಇದೆ ಅನ್ಕೋತಾಳೇನೋ. ನೋಡ್ತಿದ್ರೆ ಸಾಹೇಬ್ರೆ ಗೆಲ್ಲೋ ತರ ಇದಾರಲ್ಲ. ಹೇ ರಾಧಿಕಾ ಸೋತ್ಬಿಟ್ಲು ರಾಧಿಕಾ ಸೋತ್ಬಿಟ್ಲು. ಹಲೋ, ನೀವ್ ಹೇಗ್ ಗೆದ್ರಿ ಅಂತ ನಾನು ನೋಡ್ದೆ. ಹಾ ಹೇಗ್ ಗೆದ್ದೇರಿ ಹೇಳಿ. ಅದೆಲ್ಲ ಈ ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗಿದೆ.
ನಮ್ಮ ಅಕ್ಕಂಗೆ ನೀವ್ ಕಣ್ ಹೊಡ್ದು ಚೀಟ್ ಮಾಡಿ ಗೆದ್ಬಿಟ್ರಿ, ನಂಗ್ ಗೊತ್ತು. ಫೋನ್ ಬರ್ತಿದೆ, ಒಂದ್ ನಿಮಿಷ. ಹಲೋ, ಹಾ ಅಯ್ಯ. ನೀನು ನಿನ್ ಗೇಮ್ಸ್. ಸೂಪರ್. ನಮ್ಮ ಅಕ್ಕಂಗೂ ಭಾವಂಗೂ ಒಬ್ರ ಮೇಲೊಬ್ರಿಗೆ ಪ್ರೀತಿ ತುಂಬಾ ಗಟ್ಟಿಯಾಗೇ ಇದೆ. ನಂಗೂನು ಒಬ್ಬ ಬಾಯ್ ಫ್ರೆಂಡ್ ಇದ್ದಿದ್ರೆ ಹೀಗೆ ಕಣ್ಣಲ್ಲಿ ಕಣ್ಣಿಟ್ ನೋಡ್ಬೋದಿತ್ತು. ನನ್ ಡ್ರೀಮ್ ಬಾಯ್ ಎಲ್ಲಿದಾನೋ, ಹೇಗಿದಾನೋ, ಏನ್ ಮಾಡ್ತಿದ್ದಾನೋ? ಎಲ್ಲಿದ್ಯೋ ಮೈ ಡಿಯರ್ ಡ್ರೀಮ್ ಬಾಯ್? ಈ ಮನೆ ಸೊಸೆ ಆಗಿ ನಿನಗಿದು ಕೊನೆ ದಿನ ರಾಧಿಕಾ. 16ನೇ ದಿನದ ಶಾಸ್ತ್ರ ಮುಗೀತು ಅನ್ನೋ ಸಂತೋಷ ಮುಗಿಯೋಕ್ ಮುಂಚೆನೆ ನಿನ್ನ ಸಂಸಾರನ ಮುಳುಗಿಸ್ಬಿಡ್ತೀನಿ. ಅಮ್ಮ ರಾಧಿಕಾ, ಒಬ್ಳೇನೆ ಈ ತರ ಕೆಲ್ಸ ಮಾಡೋ ಬದ್ಲು ನಮ್ ಹತ್ರ ಸಹಾಯ ಕೇಳ್ಬೋದಲ್ಲಮ್ಮ? ಪರವಾಗಿಲ್ಲ ಬಿಡಿ, ನನ್ಗೇನ್ ಕಷ್ಟ ಇಲ್ಲ. ನಿಮ್ಗೇನಾದ್ರೂ ಬೇಕಾಗಿತ್ತಾ? ಇಲ್ಲಿ ಬಂದಿದ್ದೀರಲ್ಲ. ಯಾಕಮ್ಮ ಹಾಗಂತ್ಯ? ನಾವೇನಾದ್ರೂ ಹೊರಗಿನೋರ? ಪ್ರೀತಿಯಿಂದ ಚಿಕ್ಕಮ್ಮ, ಚಿಕ್ಕಪ್ಪ, ತಂಗಿ ಅಂತ ಸಲಿಗೆಯಿಂದ ಕರೆಯಮ್ಮ. ಏನ್ ಬೇಕಾದ್ರೂ ಸರಿ, ಆರಾಮಾಗಿ ಕೇಳು. ಇವ್ರೇನು ಇದ್ದಕ್ಕಿದ್ದಂಗೆ ಬಂದು ಇಷ್ಟೊಂದು ಅತಿಯಾಗಿ ಪ್ರೀತಿ ತೋರಿಸ್ತಿದ್ದಾರೆ? ನಿನ್ಗೇನಾದ್ರೂ ಸಮಸ್ಯೆ ಇದ್ರೆ ಮುಚ್ಚುಮರೆ ಇಲ್ದೆ ನಮ್ ಹತ್ರ ಹೇಳ್ಕೊಳಮ್ಮ. ನಿಂಗೆ ನಾವಿದೀವಲ್ವಾ, ನಾವ್ ಬಗೆಹರಿಸ್ತೀವಿ. ಯಾವ ಸಮಸ್ಯೆನೂ ಇಲ್ಲ. ಒಂದ್ ವೇಳೆ ಇದ್ರೂ ಅದನ್ ಬಗೆಹರಿಸೋದಕ್ಕೆ ನಮ್ಮ ಅತ್ತೆಯವರು, ನನ್ ಗಂಡ ಇದ್ದಾರೆ, ಅವರೇ ನೋಡ್ಕೋತಾರೆ. ಅವ್ರು ನೋಡ್ಕೊಳ್ಳೋದವ್ರು ನೋಡ್ಕೋತಾರೆ. ಆದ್ರೆ ಕೆಲವೊಂದ್ ಸಮಸ್ಯೆಗಳನ್ನ ಅವ್ರಿಗೆ ಹೇಳ್ಕೊಳಕ್ ಆಗಲ್ವಲ್ಲ ಅಕ್ಕ. ಅಂಥ ಸಮಸ್ಯೆ ಏನಾದ್ರೂ ಇದ್ರೆ ನಾವು ಬಗೆಹರಿಸ್ತೀವಿ ಅಂತ ಹೇಳ್ತಿರೋದು. ಹೇಳ್ಕೊಳಕ್ ಆಗದೆ ಇರುವಂತ ಸಮಸ್ಯೆ ಏನಿರತ್ತೆ? ಅದ್ರಲ್ಲೇನಿದ್ಯಮ್ಮ ರಾಧಿಕಾ? ಕಷ್ಟ ಹೇಳಿ ಕೇಳಿ ಬರುತ್ತಾ ಹೇಗೆ? ಅವತ್ತು ವ್ರತದ ದಿನ ಫೋಟೋಗ್ರಾಫರ್ ರೂಪದಲ್ಲಿ ಬಂದಿರ್ಲಿಲ್ವಾ? ನಿನ್ನ ಯಾರೋ ಹುಡುಗನ್ ಜೊತೆ ಅನ್ನಾವರಮಲ್ ನೋಡಿದ್ದೆ ಅಂತ ಹೇಳಿದ್ನಲ್ಲ, ಅವತ್ತೇನೋ ನಿಂಗ್ ಟೈಮ್ ಚೆನ್ನಾಗಿತ್ತು ಬಿಡು. ಅವನ ಹತ್ರ ಏನಾದ್ರೂ ಫೋಟೋ ಇದ್ದಿದ್ರೆ ನಿಂಗೆ ಎಷ್ಟು ತೊಂದರೆ ಆಗ್ತಿದ್ ಹೇಳು. ಇವ್ರೇನು ಇವಾಗ ಆ ಟಾಪಿಕ್ ತೆಗಿತಿದ್ದಾರೆ? ಅಂತ ಸಮಸ್ಯೆಗಳು ಏನಾದ್ರೂ ಬಂದ್ರೆ ಅದಕ್ಕೊಂದು ಗತಿ ಕಾಣಿಸೋಕೆ ನಿನಗೆ ನಾವಿದೀವಮ್ಮ. ನಮ್ಮ ಹತ್ರ ಹೇಳ್ಕೊಳಮ್ಮ. ಇಲ್ಲಿ ನೋಡಿ, ಆ ಸಮಸ್ಯೆ ಅವತ್ತೇ ಸಮಾಧಿ ಆಯ್ತು. ಹೊರಗಡೆಯಿಂದ ಬಂದೋಳು ಅಂತ ಏನೇನೋ ಊಹೆ ಮಾಡ್ಕೊಂಡು ಕೆಲ್ಸಕ್ಕೆ ಬಾರ್ದೇ ಇರೋದೆಲ್ಲ ಮಾತಾಡ್ಬೇಡಿ.